ಕುಂದಾಪುರ ತಾಲೂಕಿನ ಅಮಾಸಬೈಲು ಗ್ರಾಮದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜಡ್ಡಿನಗದ್ದೆ ಇಲ್ಲಿ ಅತಿಥಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಂತಹ ಪೂರ್ಣಿಮಾ ಟೀಚರ್ ಇವರ ಹಾರ್ಟ್ ಮತ್ತು ಲಂಗ್ಸ್ ಎರಡೂ ಕೂಡ ಕಂಪ್ಲೀಟ್ ಡ್ಯಾಮೇಜ್ ಆಗಿ ಇವತ್ತು ಬೆಂಗಳೂರಿನ ನಾರಾಯಣ ಹೃದಯಾಲಯದಲ್ಲಿ ಚಿಕಿತ್ಸೆ ಮಾಡ್ತಾ ಇದ್ದಾರೆ. ಎರಡೂ ಹಾರ್ಟ್ ಮತ್ತು ಲಂಗ್ಸ್ ಇವೆರಡರದ್ದು ಕೂಡ ಕಸಿಯಾಗಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಅಂದಾಜು 30 ಲಕ್ಷ ರೂಪಾಯಿ ಎಸ್ಟಿಮೇಷನ್ ಕೊಟ್ಟಿದ್ದಾರೆ. ಅತಿ ಶಿಕ್ಷಕಿಯಾಗಿ ಬರ್ತಾ ಇರುವಂತ ಅಲ್ಪ ಸ್ವಲ್ಪ ಸಂಬಳದಲ್ಲಿ ತನ್ನ ಜೀವನವನ್ನು ನಡೆಸ್ತಾ ಇದ್ದಾರೆ. ಒಂದು 5 ವರ್ಷದ ಪುಟ್ಟ ಮಗುವಿದೆ. ಏನು ಮಾಡಬೇಕು ಅಂತ ಕೂಡ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಬದುಕಿನ ಕೊನೆಯ ಹಂತದಲ್ಲಿದ್ದೇನೆ. ಮಗುವಿಗಾಗಿ ಬದುಕಬೇಕೆನ್ನೋ ಆಸೆ ಇದೆ. ಲಂಗ್ಸ್ ಮತ್ತು ಹಾರ್ಟ್ ಎರಡು ಸರ್ಜರಿ ಆಗಬೇಕಾಗಿದೆ. 30ರಿಂದ 40 ಲಕ್ಷ ಖರ್ಚಿದೆ. ದಯವಿಟ್ಟು ನಿಮಗಾದಷ್ಟು ಸಹಾಯವನ್ನು ಮಾಡಿ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅವರ ಜೊತೆಯಲ್ಲಿ ನಿಲ್ಲಬೇಕು ಅನ್ನುವ ಕಾರಣಕ್ಕೆ ಆದಷ್ಟು ಸಾಮಾಜಿಕ ಜಾಲತಾಣಗಳು ಹಾಗೂ ಬೇರೆ ಬೇರೆ ಕಡೆಯಲ್ಲಿ ಅವರಿಗೆ ಚಿಕಿತ್ಸೆಗೆ ಹಣವನ್ನು ಸಂಗ್ರಹಿಸುವುದಕ್ಕೆ ಪಣವನ್ನು ತೊಟ್ಟಿದ್ದೀವಿ. ಈ ವಿಡಿಯೋವನ್ನು ಯಾರ್ಯಾರು ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರು ಕೂಡ ಆದಷ್ಟು ಶೇರ್ ಮಾಡಿ ಒಂದಿಷ್ಟು ತಮ್ಮ ಕೈಯಲ್ಲಾದಂತಹ ಹಣವನ್ನು ಪ್ರತಿಯೊಬ್ಬರು ಕೂಡ ಅವರ ಫೋನ್ಪೇ ಅಥವಾ ಗೂಗಲ್ ಪೇ ಅಥವಾ ಅವರ ಅಕೌಂಟಿಗೆ ಜಮಾ ಮಾಡಿದರೆ ಖಂಡಿತವಾಗಲೂ ಕೂಡ ಅವ್ರಿಗೆ ದೊಡ್ಡ ಮಟ್ಟದ ಅನುಕೂಲ ಆಗುತ್ತೆ. ಯಾಕೆ ಅಂತ ಕೇಳಿದ್ರೆ 1 ಲಕ್ಷ 2 ಲಕ್ಷ ಏನೋ ಆಯಿತು ಅಂತ ಹೇಳ್ಬೋದು. 30 ಲಕ್ಷದವರೆಗೆ ಒಬ್ಬ ಸಾಮಾನ್ಯ ಅತಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದಂಥ ಟೀಚರಿಗೆ ಎಲ್ಲಿಂದ ಬರಬೇಕು? ಬಹಳ ಕಷ್ಟ ಅನಿಸುತ್ತೆ. ಯಾಕೆ ಅಂತಂದರೆ ಜೊತೆಗೆ ಒಂದು 5 ವರ್ಷದ ಮಗು ಕೂಡ ಸಾಕಬೇಕು. ಇದೆಲ್ಲದರ ನೋವನ್ನು ಹೊತ್ತು ಸಾಕಷ್ಟು ಸಾವಿರ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಿದಂತಹ ಕೈಗಳು ಇವತ್ತು ನಮ್ಮ ಎದುರುಗಡೆ ಕೈ ಚಾಚ್ತಾ ಇದೆ, ಕೈ ಮುಗಿತಾ ಇದೆ. ನನ್ನ ಮಗುವಿಗೋಸ್ಕರ ಅದನ್ನು ನಾನು ಉಳಿಬೇಕು ಅನ್ನೋ ಆಸೆ ಇದೆ ಅಂತ ಹೇಳ್ಕೊಳ್ತಾರೆ. ಆ ಕಾರಣಕ್ಕಾದರೂ ಅವ್ರ ಜೊತೆಯಾಗಿ ನಿಲ್ಲಬೇಕು ಅಂತ ಅಂದುಕೊಂಡಿದ್ದೀವಿ. ಹಾಗಾಗಿ ತಮ್ಮ ಕೈಲಾದಂತಹ ಸಹಾಯವನ್ನು ಈ ವಿಡಿಯೋವನ್ನು ನೋಡ್ತಿರುವಂಥ ಯಾರ್ಯಾರು ದಾನಿಗಳಿದ್ದಾರೋ ಪ್ರತಿಯೊಬ್ಬರೂ ಮಾಡಿಕೊಟ್ರೆ ಅವರಿಗೊಂದು ದೊಡ್ಡ ಅನುಕೂಲ ಆಗುತ್ತೆ ಅನ್ನೋದನ್ನು ನಾನು ಈ ಮೂಲಕ ಹೇಳ್ತಾ ಇದ್ದೀನಿ.